ಓಪನ್ ಹೇಳ್ತೀನಿ, ಕ್ರಿಂಜ್ ಕಂಟೆಂಟ್ ಮಾಡೋರೆಲ್ಲ ನನ್ನ ಮಕ್ಕಳಿಗೆ ಬುದ್ಧಿ ಹೇಳೋದ್ ನನ್ ಕರ್ತವ್ಯ. ರೋಸ್ಟ್ ಆಗಿ ತಗೋರಿ, ಎಂಟರ್ಟೈನ್ಮೆಂಟ್ ಆಗಿ ತಗೋರಿ. ಅದನ್ನ ಏನ್ ಮಾಡ್ಬಿಡ್ತಾರ ಜನ, ಸೀರಿಯಸ್ ಆಗಿ ತಗೊಂಡ್ಬಿಡ್ತಾರ. ಹೊರತಿಂಡಿಗೆ ಬಿದ್ರ ದಂಡಿಗೆ ಹಚ್ಚತಾನ ಬಿಡು ಮಂದಿ. ನಾವಲ್ಲ ಪಾಲಿಟಿಕ್ಸ್ ಬಗ್ಗೆ ಮಾತಾಡತ್ತೆ, ಪ್ರಾಬ್ಲಮ್ಗಳ ಬಗ್ಗೆ ಮಾತಾಡತ್ತೆ ಅಂದ್ರೆ ನೀ ಮುಸ್ಲಿಂ ಮಂದಿ. ಫುಲ್ ಖಡಕ್ ಸಿಎಂ ಯಾರ ಆಗ್ಬೇಕು ನಿನ್ ಪ್ರಕಾರನ? ಅಮುಕುಡುಮುಕು ಮಂಜ ಹೆಣ್ಣೆ, ನೀನು ಹೆಣ್ಣಾಗಿರು. ಹೆಣ್ಣಾಗಿದ್ರೆ ನಾನು ಕಾಲ್ ಬೀಳಾಕ ರೆಡಿ. ಎಜುಕೇಶನ್ ಅಣ್ಣ ಏನ್ ಮುಗ್ದೈತಿ? ನಾನಂದ್ LLB ಅಣ್ಣ. ಅದ್ರ ಬಯೋದೊಂದ್ ನೋಡಕ್ ಹೋಗ್ಬಿಡ್ರೆ ಪಾರ್ಟ್ ಟೈಮ್ ಡಾಮಿನೋಸ್ ದೊಳಗೆ ಡೆಲಿವರಿ ಬಾಯ್ ವರ್ಕ್ ಮಾಡ್ತೀನಿ. ಹೆಂಗಂದ್ರೆ ಜನ್ಮ ಕೊಟ್ಟಿದ್ ಗುಲ್ಬರ್ಗ, ಅನ್ನ ಹಾಕ್ತಿರೋದ್ ಬಿಜಾಪುರ ಹಿಂಗಾಗೈತಿ. ಯಾರ ಸಿಕ್ಕಂದ್ರು ಅಣ್ಣ ಏನ್ ಹರಿಪ್ರಿಯ ರೋಸ್ಟ್ ಮಾಡಿದೆ ಅಣ್ಣ, ಬ್ಲಾಕ್ ಮಾಡ್ಕೊಂಡು ಹೋದ್ಲಪ್ಪ. ನಿಮಗ ಮಂಜಾ ಆತು, ಕಿಪ್ಪಿ ಕೀರ್ತಿ ಆತು, ಈ ಸೋನು ಗೌಡ ಏನ್ರ ಪರ್ಸನಲ್ ಆಗಿ ಏನ್ರ ಅಟ್ಯಾಕ್ ಮಾಡ್ಯಾರ ನಿಮಗ? ಒಂದ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಅಣ್ಣ. ಇವರು ರೋಸ್ಟ್ ಗೆ ಕ್ರಿಂಜ್ಗಿರೋ ರೋಸ್ಟ್, ಓಡದೇ ಇರೋ ರೀಲ್ಸ್ಗೂ ಹಾಕದೇ ಇರೋ ಪೋಸ್ಟ್ಗೂ ರೋಸ್ಟ್ ಮಾಡುವಂತ ಏಕತಾ ಪುರುಷ ದಾವೂದ್ ನದಾಪುರ್ ಅದಾರ ನಮ್ ಜೊತೆ. ವೆಲ್ಕಮ್ ಎಲ್ಲ ಗುಮ್ಮಟ ನಗರದ ಗೆಳೆಯರಿಗೆ. ನಾವ್ ಇವತ್ತ ಅಣ್ಣನ್ ಕೂಡ ಬಂದೀವಿ. ನೋಡೋಣ ಬರ್ರಿ ಹೆಂಗಿರ್ತೈತಿ ಪಯಣ. ಒಂದ್ ಪ್ರಮಾಣ ವಚನ ಸ್ವೀಕಾರ ಮಾಡ್ಬಿಡೋಣ. ಈಗ ನೀನು ಹೇಳ್ರಿ ಕೈ ಮುಂದ್ ಮಾಡೋಣ. ಇನ್ ಮುಂದ ಏನ್ ಅಮುಕ್ ಡುಮುಕ್ ಮಂಜೆ ಅದನ್ಲ, ಅವ್ ರೋಸ್ಟ್ ಮಾಡೋ ನಿಂದ್ರಿಸಿ ಬಿಡ್ತೀನಿ ಅಂತ. ಕಂಟೆಂಟ್ ಬಿಡೋಣ ಆತನ ಬೈಯೋದ್ ಬಿಡಾತೇನ್ರಿ. ಯಾಕಂದ್ರ ಮನ್ಯಾಗ ನಮ್ಮ ಅಪ್ಪ ಬೈಬೇಡ ಅಂದಿದ್ದಕ್ಕ ಬೈಯೋದ್ ಬಿಟ್ಟಿನಿ. ಆದ್ರ ಅಪ್ಪ ಕನ್ನಡದಾಗ ಬೈಬೇಡ ಅಂದ, ಹಿಂದಿದಾಗ ಬೈಬೇಡ ಅಂದಿಲ್ಲ. ಹಿಂದಿದಾಗ ಬೈತಿರ್ತೀನಿ. ಆದ್ರ ಅಣ್ಣ ವಿಡಿಯೋದಾಗ ಯಾವ ಒಂದ್ ಸ್ವಲ್ಪ ಬೇಗಳ ಬಂದ್ರ ಅಣ್ಣ ಒಂದ್ ಸ್ವಲ್ಪ ಟೀಮ್ ಅಂತ ಬರ್ತಿಲ್ಲ, ಬೀಪ್ ಸೌಂಡ್ ಹಾಕತ್ವಾ. ಯಾಕಂದ್ರ ಬೇಗಳ ಇರೋದ್ ಬದುಕಿಲ್ಲ ನಮ್ದು, ಹಂಗಾಗಿ ಜೀವನ. ಇನ್ನೊಂದ್ ಪ್ರಮಾಣ ವಚನ ತಗೋ. ಕಿಪ್ಪಿ ಕೀರ್ತಿ ಬಾಯ್ ಫ್ರೆಂಡ್ಸ್ ಒಟ್ಟ ಹುರ್ಕೋಬೇಡ. ಉರಿತೈತಿ ಬೈ, ಅಕ್ಕಿ ನೋಡ್ ಉರಿತೈತಿ. ಸಾರಿ, ಮೊನ್ನೆ ಪಾಪಕಿನ ಮೆಸೇಜ್ ಹಾಕಿ ಅಣ್ಣ ಹಂಗಣ ಹಿಂಗಣ ಅಂತಂದಳ. ರೋಸ್ಟ್ ಮಾಡೋದ್ ಬೇಡ, ಒಳ್ಳೆ ಹುಡುಗಿದಾಳ. ಕಿಪ್ಪಿ ಕೀರ್ತಿ ಬಾಯ್ ಫ್ರೆಂಡ್ಸ್ ನೋಡಿ ಹುಡ್ಕೊಳ್ಳೋದಿಲ್ಲ, ಹುಡುಗರು ಕಾಂಪಿಟೇಷನ್ ನೋಡಿ ಹುಡ್ಕೊಳತ್ತಿದ್ ನಾವ್. ಒಂದಲ್ಲ ಎರಡಲ್ಲ 5 ಹುಡುಗರು ಮುಂದ್ ಮಾತಾಡಲ್ಲ ಅಂತ ಹೇಳ ಬರ್ತಾವ. ಮಾತಾಡತ್ನಂದ್ರ ಮತ್ತ ಇನ್ನೊಂದ್ ಪ್ರಮಾಣ ವಚನ ನೋಡಿ. ಸೋನು ಅಕ್ಕನ ಎಪಿಸೋಡ್ ಮೇಲೆ ಇನ್ ಮುಂದ ನೋಡುದಿಲ್ಲ ಒಟ್ಟ. ಸೋನು ಅಕ್ಕ ಇವ್ರಿಗೆ ಬಿಟ್ರ ನನ್ ಕಂಟೆಂಟ್ ಇಲ್ಲ. ನನ್ ಕಂಟೆಂಟ್ ಕಸ್ಕೊಳ ಕೆಲಸ ಆಗ್ಬೇಡ. ಪ್ರಮಾಣ ವಚನ ತಗೊಳೋದಿಲ್ರಿ ನಾ. ಯಾಕಂದ್ರ ಇವ್ರ ಈ ಸದ್ ಹೆಂಗೈತಂದ್ರ ಇವ್ರಿಗೆ ಬಿಟ್ರ ಮತ್ತ ತಲಿ ಮ್ಯಾಗ ಕೂತ್ ಕಿವ್ಯಾಗ ಹುಚ್ಚೊಯ್ತಾರ. ಇವ್ರಿಗೆ ಬಿಡಬಾರ್ದು. ಇವ್ರಿಗೆ ಹೆಂಗೆ ಹಿಂದ್ ಮ್ಯಾಟ್ಲಿ ನೋಡ್ಕೊತಿದ್ರ ಉದ್ದಾರ ಆಕ್ಕಾರ. ಉದ್ದಾರ ಆಗ್ಯಾರ ಅವ್ರ, ನಾವೇ ಉದ್ದಾರ ಅಲ್ಲ. ಆಕ್ಚುಲಿ ಹೇಳ್ಬೇಕಂದ್ರ ಮಕ್ಕಳ ದುಡ್ಡು ಮಾಡಾದಾರ ಅವ್ರ. ಇವ್ರನ್ನ ಅಟ್ಟೆ ಹಿಂಗ್ ಕುಲ್ಲಾ ಬಿಟ್ಟಿವ್, ಯಾರು ರೋಸ್ಟ್ ಮಾಡಾದ್ರು, ರೋಸ್ಟರ್ಗಳು ಯಾರು ರೋಸ್ಟ್ ಮಾಡಲಾದ್ರು, ಅವ್ರವ್ರ ಕಂಟೆಂಟ್ ಅವ್ರು ಮಾಡಾತ್ರು ಅಂದ್ರೆ ಇವ್ರಿಗೆ ಅಟ್ಟೆ ಕುಲ್ಲಾ ಬಿಟ್ಟಿವ್ ಅಂದ್ರೆ ಇವ್ರು ಸ್ವಚ್ಛ ಹೇಳ್ತೀನಿ ಹದಗೆಡಿಸಿಡ್ತಾರ ಪೂರಾ. ಅದ್ರ ಸಲಿಂದ ಇವ್ರಿಗೆ ಮೆಟ್ಲಿ ಹೊಡೋದ್ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ಬೇಕು. ಓಪನ್ ಹೇಳ್ತೀನಿ, ಕ್ರಿಂಜ್ ಕಂಟೆಂಟ್ ಮಾಡೋರೆಲ್ಲ ನನ್ನ ಮಕ್ಕಳಿಗೆ ಬುದ್ಧಿ ಹೇಳೋದ್ ನನ್ ಕರ್ತವ್ಯ. ಅಣ್ಣ ನನಗ್ ಒಂದ್ ಅರ್ಥ ಆಗತ್ತಿಲ್ಲ, ಎಲ್ಲೆಲ್ಲಿ ಹುಡುಕ್ತಿವ್ರ ಅವ್ ನಾವ್ ರೀಲ್ಸ್ ನಮಗ್ ಫೀಡ್ ನಾಗ ಬರಂಗಿಲ್ಲ. ಅವು ಅಂತವ್ ಇಕ್ಕಿ ತೆಗದ ವಿಡಿಯೋ ಮಾಡ್ತಿರ್ತಿ, ನಮಗ್ ನೋಡೋಣ ಅದು ಒಂಥರ ಎಲ್ಲಿ ಫಾಲೋವರ್ಸ್ ಪುಣ್ಯ. ರಿಕ್ವೆಸ್ಟ್ ಮೆಸೇಜ್ ಹಾಕಿರ್ತಾರ, ಬಂದಿರ್ತಾವ ಒಟ್ಟು ಮಂದಿ ಮೆಸೇಜ್ ಅಕ್ಸೆಪ್ಟ್ ಮಾಡ್ತೀನ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಮೆಸೇಜ್ ಮಾಡಿದವ್ರದ್ದು ಅಕ್ಸೆಪ್ಟ್ ಮಾಡಿರ್ತೀನಿ. ಹಿಂಗ್ ರೀಲ್ಸ್ ಕಳ್ಸದವ್ರದ್ದು ಅಕ್ಸೆಪ್ಟ್ ಮಾಡಿರಲ್ಲ. ಈ ಸದ್ ಏನ್ ರೀಲ್ಸ್ ಕಳ್ಸಿರ್ತಾರಲ್ಲ ಅವ್ರನ್ನೇ ತಗೊಂಡಿರ್ತೀನಿ. ಅವರೇ ಕಳ್ಸಿರ್ತಾರ, ಅಣ್ಣ ಇದಕ್ ರೋಸ್ಟ್ ಮಾಡು, ಅಣ್ಣ ಒಂದ್ ಬಾಳ ಆಗೈತಿ ನೋಡು ಅಂತೇಳಿ ಅಂತವ್ರು ತಗೊಂಡ್ ಹಾಕಿ ರುಬ್ಬಿ ಶೇಂಗಾದ ಹಿಂಡಿ ಮಾಡಿ ಹಾಕ್ತೀನಿ. ಅದಕ್ಕೆ ಬರೀ ಮಸಾಲೆ ಅಟ್ಟೆ ಅರಸ್ಕೊತಿದ್ದ. ಇನ್ಸ್ಟಾದಲ್ಲಿ ಯಾವ್ಯಾವ ಮಸಾಲೆ, ಹೊಲಸ್ ಮಸಾಲೆ ಅವ್ ಅರಸ್ಕೊಂಡ್ ಕೊಟ್ಟಿ ಚಲೋ ಟೇಸ್ಟಿ ಹಿಂಡಿ ಮಾಡಿ ಮಂದಿಗೆ ತಿನ್ನಿಸ್ತೀನಿ. ಮಂದಿ ಅದನ್ನ ನಗತಾರ. ಓಕೆ ಅಣ್ಣ, ಇವಾಗ ಬಿಜಾಪುರದಾಗ ಡಿಫ್ರೆಂಟ್ ಕಾಂಟೆಂಟ್ ಮಾಡ್ತಾರ. ಯಾವ ತರ ಅಂದ್ರ ಈಗ ಮಿನಿ ಬ್ಲಾಗ್ ಆಗಿರ್ಬೋದು, ಮತ್ತ ಈಗ ಇದು ಅಂದ್ರ ಜರ್ನಿ ಆಗಿರ್ತಾರ, ಈ ತರ ಮಾಡ್ತಾರ. ನೀವ್ ರೋಸ್ಟಿಂಗ್ ಯಾಕ ಮಾಡ್ಬೇಕ? ನಾನು ಮೊದಲ ಹೆಂಗಿದ್ದೆ ಅಂದ್ರೆ ಡೈಲಾಗ್ ಹೊಡಿತಿದ್ದೆ. ಎಲ್ಲರಿಗೂ ಗೊತ್ತಿದ್ದೈತಿ. ಮೊದಲ್ ನಾ ಡೈಲಾಗ್ ಹೊಡಿತಿದ್ದೆ. ಡೈಲಾಗ್ ಹೊಡಿಯೋದು, ಕಾಮಿಡಿ ವಿಡಿಯೋಸ್ ಮಾಡೋದು ಮಾಡ್ತಿದ್ದೆ. ಆವಾಗ ಏನ್ ಅನಿಸ್ತು, ಸುಮ್ಮನೆ ಕ್ಯಾಸುವಲ್ ಆಗಿ ಹಿಂಗ್ ಒಬ್ರಿಗೆ ವಿಡಿಯೋದಾಗ ತಗೊಂಡು ಹಿಂಗ್ ಬೈದಾಗ ಅದನ್ನ ಜನಕ್ ಬಾಳ ಇಷ್ಟ ಅಲ್ಲತ್ತ. ನಂದು ರೋಸ್ಟ್ ಮಾಡೋದು ಮತ್ ನನ್ನ ಕನ್ನಡ ಮಾತಾಡೋದು, ನನ್ ಶೈಲಿ ಬಾಳ ಇಷ್ಟ ಅಲ್ಲತ್ತ. ಇಷ್ಟ ಆಗನ ಜನ ಅಣ್ಣ ಮಾಡೋಣ, ರೋಸ್ಟ್ ಮಾಡೋಣ, ಇವ್ರಿಗೆ ಮಾಡೋಣ ಅಂತ ಅವ್ರ ಹೆಂಗ್ ಹೇಳಿದ್ರೆ ಹಂಗೆ ಮಾಡ್ಕೊತ ಹೊಂಟೀನಿ. ಇನ್ನಾದ್ರು ಬಾಳ ಜನ ಒಳಗೋರ್ ಅಂತಾರ, ಮೊದಲ್ ನೋಡಿದ್ರ ನನಗ ರೋಸ್ಟ್ ಎದಕ್ ಮಾಡ್ತೀನಿ ಬಿಡು ಅಂತ ಹೇಳಿ. ಇಲ್ಲ, ನನಗೆ ಇಷ್ಟು ಜನ ಫಾಲೋವರ್ಸ್ ಆಗಿದ್ದೆ ರೋಸ್ಟಿಂಗ್ ಸಲಿಂದ. ಯಾಕಂದ್ರೆ ನಾ ಬರೀ 20,000ದಾಗೆ ಸಿಗ್ಬಿದ್ದಿದ್ದೆ. ಇನ್ನು 20,000 ಹೆಚ್ಚಿಗಾಗಿದ್ದು ರೋಸ್ಟಿಂಗ್ ಸಲಿಂದ. ಅದು ಇವತ್ತೇ 46,000 ಫಾಲೋವರ್ಸ್ ಆಗ್ಯಾರ. ನನ್ನ ಫಾಲೋವರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಫಾಲೋವರ್ಸ್ ಅನ್ನಕ್ಕಿಂತ ನಮ್ಮ ಅಣ್ಣ ತಮ್ಮದರಿಗೆ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್. 46,000 ಪ್ರೀತಿ ಕೊಟ್ಟಿರಿ. ಹಂಗೆ ಅಣ್ಣಗೂ ಒಂದ್ ಸ್ವಲ್ಪ ಕೊಡ್ರಿ ಅಂತ ಕೇಳ್ಕೊತೀನಿ. ಅಣ್ಣನು ಮಸ್ತ್ ಕಂಟೆಂಟ್ ಮಾಡತ್ತಾರ. ನಮ್ ಬಿಜಾಪುರದಾಗೆಲ್ಲ ಇಡೀ ಕರ್ನಾಟಕದಾಗ ಯೂನಿಕ್ ಕಂಟೆಂಟ್ ಮಾಡತ್ತಾರ. ಇವ್ರಿಗೂ ಸಪೋರ್ಟ್ ಮಾಡ್ರಿ. ಓಕೆ ಅಣ್ಣ, ನಿಮ್ ಎಜುಕೇಶನ್ ಅಣ್ಣ ಏನ್ ಮುಗ್ದೈತಿ? ನಂದು LLB ಅಣ್ಣ. LLB ಸ್ಟಾರ್ಟ್ ಐತಿ ಈಗ 4th ಇಯರ್ LLB. ಆದ್ರೂ ಬಯೋದೊಂದ್ ನೋಡಕ್ ಹೋಗ್ಬಿಡ್ರೆ ಬಯೋದಾಗ ಐ ಆಮ್ ನಾಟ್ ಎಜುಕೇಟೆಡ್. ಕನ್ನಡದಾಗ ಮೆಸೇಜ್ ಹಾಕ್ರಿ ಅಂತೇಳಿ ಹಾಕಿನಿ. ನಂದು LLB ಮುಗದೈತಣ್ಣ. ಪಾರ್ಟ್ ಟೈಮ್ ಡಾಮಿನೋಸ್ ದೊಳಗೆ ಡೆಲಿವರಿ ಬಾಯ್ ವರ್ಕ್ ಮಾಡ್ತೀನಿ.
ಹೋಗಿಲ್ಲೇ ಬಿಜಾಪುರದಲ್ಲೇ ಇರ್ತೀರಿ. ಬಿಜಾಪುರದಾಗ ವರ್ಕ್ ಮಾಡ್ತೇನೆ. ನಮ್ದು ಊರ್ ಬಂದು ಬಿಜಾಪುರ ಅಲ್ಲಣ, ಹಾ ನಮ್ದು ಊರ್ ಬಂದು ಗುಲ್ಬರ್ಗ ಹತ್ರ ಮಾಗಣಗೇರಿ ಅಂತ ಒಂದು ಹಳ್ಳಿ ಐತಿ. ಇವಾಗ ನೀವು ಕಾಮಿಡಿ ಕಿಲಾಡಿ ಅದ್ರಾಗ ಇದಾಗ ನೋಡ್ಬೋದು, ಉಲ್ಲಾಸ್ ಅಂತ ಹೇಳಿ. ಅವರು ನಾವು ಒಂದೇ ಊರವ್ರು ಇಬ್ರು. ಉಲ್ಲಾಸ ನಿಮ್ಮೂರವ್ರ? ನಮ್ಮೂರವ್ರು ಇಬ್ರು ಒಂದೇ ಊರವ್ರು, ಮಾಗಣಗೇರಿ ಅವ್ರು. ಆದ್ರ ನಂದೇನಪ್ಪಾ ಅಂದ್ರ ನಾ ಅವಾಗ ಸಣ್ಣವಿದ್ದಾಗ ಹಿಡಿದು ಹಾಸ್ಟೆಲ್ ಲೈಫ್ ಮನಿ ಹೊರಗೆ ಇದೀನಿ. ಅದಕ್ಕಾಗಿ ಈ ಸದ್ ನನಗ್ ಹೆಂಗಂದ್ರ ಜನ್ಮ ಕೊಟ್ಟಿದ್ ಗುಲ್ಬರ್ಗ, ಅನ್ನ ಹಾಕ್ತಿರೋದು ಬಿಜಾಪುರ ಹಿಂಗಾಗೈತಿ. ಕಾಲೇಜ್ ಐತಿ, ಇಲ್ಲೇ ರೂಮ್ ಮಾಡ್ಕೊಂಡ್ ಚಿಕ್ಕದೊಂದ್ ಅರಮನಿ ಕಟ್ಕೊಂಡ್ ಇಲ್ಲೇ ಇದೀನಿ. ಫ್ಯಾಮಿಲಿ ಎಲ್ಲ ಇಲ್ಲೇ ಇದಾರ? ಇಲ್ಲ ಫ್ಯಾಮಿಲಿ ಎಲ್ಲ ಗುಲ್ಬರ್ಗ, ಅಲ್ಲೇ ಗುಲ್ಬರ್ಗ. ನೀವ್ ಅಷ್ಟೇ ಇಲ್ಲೇ ಇದೀರಿ? ಅಷ್ಟೇ. ಏನ್ ಕಾಂಟೆಂಟ್ ಗೆ ರೋಸ್ಟ್ ಮಾಡ್ತಿರ್ಲಣ್ಣ, ಮನ್ಯಾಗ ರಿಯಾಕ್ಷನ್ ಹೆಂಗೈತಿ? ಒಬ್ರಿಗೆ ಬೈತಿರ್ತೀರಿ? ಮನ್ಯಾಗ ನೋಡೋಣ, ಮನ್ಯಾಗ ಫೋನ್ ಹಚ್ತಾರ, ಬೈಬೇಡ, ಹೊಲಸ್ ಬೈಬೇಡ, ನಿನಗ್ ಎದಕ್ ಬೇಕು ಊರು ಸಾಬ್ರಿ, ಊರ ಸಾಬ್ರಿ ತಗೊಂಡ್ ಏನ್ ಮಾಡ್ತಿ, ಎದಕ್ಕಂತ ಬೈತಿರ್ತಾರ. ಯಾಕಂದ್ರ ನೋಡ್ರಿ, ಭಯ ಇರೋದು ಯಾರ ಏನ್ರ ಮಾಡಿ ಗಿಡ್ಯಾರ ಅಂತೇಳಿ. ಯಾಕಂದ್ರ ನಮ್ಮ ಅಪ್ಪಗ ನಾವ್ ಒಬ್ಬನೇ ಮಗ, ಹಿಂಗಾಗಿ ಭಯ ಇರ್ತೈತಿ. ಬೈತಾರ ನಮ್ಮ ಮನ್ಯಾಗ ಬೈತಾರ. ಮನ್ಯಾಗಲ್ಲ ಕನ್ನಡ ಯಾವತ್ತು ನನಗೆ ಹಿಂಗ್ ವಿಡಿಯೋ ಮಾಡ್ಬೇಡ ಅಂತ ಹೇಳಿಲ್ಲ. ಅವಾಗ ಹಿಡ್ದು ನಾ ಅವಾಗ ಮೊದಲು ಹಿಡಿದು ವಿಡಿಯೋ ಮಾಡತ್ತಿಲ್ಲ, ಅವಾಗ ಹಿಡ್ದು ಎಂದು ಅಂದಿಲ್ಲ. ಈಗ ರೋಸ್ಟಿಂಗ್ ಮಾಡೋ ಟೈಮ್ನ ಹಿಂಗ್ ಬೈಬೇಡಪ್ಪ, ನಿಂಗ್ ಎದಕ್ ಬೇಕು, ಮೊದಲ್ ಕಾಮಿಡಿ ವಿಡಿಯೋ ಮಾಡ್ತಿದ್ದಲ್ಲ ಹಂಗೆ ಮಾಡ್ಕೊಂತ ಹೋಗಂತಾರ. ಆದ್ರೆ ಏನ್ ಮಾಡ್ತಾರೆ, ನಮ್ ಜನದ ಸಲ ಅಂದ್ರ ನಾ ಮಾಡ್ಬೇಕು ಅನಸ್ತ, ಅದಕ್ಕೆ ರೋಸ್ಟ್ ಮಾಡಾತೀನಿ. ಇದನ್ ಕಂಟಿನ್ಯೂ ಇರ್ತೈತಿ. ಹಂಗೇಂತ ಮುಂದ್ ರಿಸ್ಕ್ ಆದಾಗ ನೋಡೋಣ. ಇವ್ರು ನಿಮಗ ಮಂಜಾ ಆತು, ಕಿಪ್ಪಿ ಕೀರ್ತಿ ಆತು, ಈ ಸೋನು ಗೌಡ ಏನ್ರ ಪರ್ಸನಲ್ ಆಗಿ ಏನ್ರ ಅಟ್ಯಾಕ್ ಮಾಡ್ಯಾರ ನಿಮ್ಗ? ಪರ್ಸನಲ್ ಆಗಿ ಏನ್ ಅಟ್ಯಾಕ್ ಮಾಡಿಲ್ರಿ ಅಣ್ಣ. ಅದ್ರ ಪರ್ಸನಲ್ ಅಟ್ಯಾಕ್ ಇಂತ ಡೇಂಜರ್ ಅಟ್ಯಾಕ್ ಐತೆ ಅವ್ರು. ಅವ್ರ ಕಂಟೆಂಟ್ಗಳು ನಮಗಿಂತ ಬಹಳ ಸಣ್ಣ ಹುಡುಗರಿಗಾಗ್ಲಿ ಯಾರಿಗಾಗ್ಲಿ ಬಹಳ ಅಟ್ಯಾಕ್ ಅಲ್ಲತ್ತವ. ಹುಚ್ಚುತ್ ಕಂಟೆಂಟ್ ಎದಕ್ ಮಾಡ್ತಾರೆ ಅಂತಿನ್ನ. ಈ ಸದ ಒಬ್ರು ಟೀಚರ್ ಓನರ್ ಗೊತ್ತೇನ ಅವ್ರು, ಆ ಟೀಚರ್ ಅವ್ರು ಸ್ವಲ್ಪ ಬುದ್ಧಿಲ್ಲ. ಅವ್ರಿಗೆ ಆ ವಿಡಿಯೋದಾಗ ಮಾಡೀನಿ. ಮತ್ ನಾ ಪರ್ಸನಲ್ ಆಗಿ ಅವ್ರಿಗೆ ಮೆಸೇಜ್ ಹಾಕಿನಿ, ಇಟ್ಟು ದೊಡ್ಡದ ನಾವು ನನಗೆ ಇಂಗ್ಲೀಷ್ ಬರಲ್ರಿ ಪರ್ಫೆಕ್ಟ್ ಆಗಿ, ಇಂಗ್ಲೀಷ್ನಾಗ ದೊಡ್ಡ ಮೆಸೇಜ್ ಹಾಕಿನ. ಆದ್ರ ನೋಡಿಲ್ಲ ಅವ್ರೆ. ನೋಡ್ಲಾರ್ದಕ್ ಅವ್ರ ಒಂದ್ 2 ವಿಡಿಯೋ ರೋಸ್ಟ್ ಮಾಡಿದ್ದೆ. ಬಾಳ ಜನ ಮಾತ್ರ ರೋಸ್ಟ್ ಮಾಡ್ರಿ ಅಂದ್ರೆ ರೋಸ್ಟ್ ಮಾಡೋದಲ್ಲ. ಅವ್ರಿಗೆ ಎಷ್ಟ್ ಹೇಳಿದ್ರು ಅವ್ರು ತಿಳ್ಕೊಳಕ್ ರೆಡಿ ಇಲ್ಲ. ಯಾಕಂದ್ರ ಅವ್ರು ಬಿಟ್ಟಾರ. ಅವ್ರಿಗೆ ಒಂದ್ ಏನ್ರ ಅವ್ರ ಏನ್ರ ಗೌರ್ಮೆಂಟ್ ಏನ್ರ ಆಗಿತ್ತು ಅವ್ರದ್ದು ಟೀಚರ್ ಅಂದ್ರೆ ಏನ್ರ ಮಾಡಿ ಒಂದ್ ಸ್ವಲ್ಪ ಕಂಪ್ಲೇಂಟ್ ಮಾಡಿ ಅವ್ರ ಮ್ಯಾಗ ಏನ್ರ ಆಕ್ಷನ್ ತಗೋಬೇಕು. ಅಂದ್ರ ಅವ್ರದಿಂದ ಹುಡುಗರು ಅವೇರ್ನೆಸ್ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಯಾಕಡ್ರ ಮಾತಾಡೋದು, ಯಾಕಡ್ರ ಮಾಡೋದು, ಗಣಮಕ್ಳ ಗದ್ಲೆ ಮಾತಾಡೋದು ಚಲೋ ಅಲ್ಲ. ನಾವು ಅಂದ್ರ ಈಗ ನಾವು ತಂದೆ ತಾಯಿ ಏನ್ ಮಾಡ್ತಾರ, ಸ್ಕೂಲ್ ಕಳಿಸ್ತಾರ, ಚಂದ ಸಾಲಿ ಕಲಿಲ್ಲ ಅಂತ. ಅದಕ್ಕೆ ನಾವು ಕಲ್ತಿಲ್ಲ, ನೀವ್ ಕಲೀರಲ್ಲಿ ಕರೆಕ್ಟ್ ಆಗಿ ಕಲಿಯಲಾಗಿವಿ. ಇಲ್ಲ ಅವ್ರು ಬಾಳ ಇದು ಮಾಡತ್ತಾರ. ಅದಕ್ಕಾಗಿ ಅವ್ರದೊಂದ್ ಸ್ವಲ್ಪ ಪರ್ಸನಲ್ ಆಗಿ ಬಾಳ ತಲೆ ತಗೊಂಡಿನಿ. ತೊಂದ್ರಿ ಅವ್ರಿಗೆ ರೋಸ್ಟ್ ಮಾಡ್ಬಾರ್ದು ಅಂತೇಳಿ ನಾನೇ ಪಾಪ ಏನೋ ಅಂತೇಳಿ ಬಿಟ್ಟಿವಿ. ಮತ್ ರೋಸ್ಟ್ ಮಾಡ್ಬೇಕಂತ ನಿಂತ್ರ ಮತ್ ಬಾಳ್ ಕಟ್ ಮಾಡ್ತೀನಿ. ಅಣ್ಣನ ವಿಡಿಯೋ ಮುಖಾಂತರ ಹೇಳಾತೀನಿ ನಿಮಗ, ಬಾಳ ದಾರ್ಸ್ಕೋರಿ. ಬಾಳ ಕೆಟ್ಟ ಮಾಡ್ತೀನಿ ವಿಡಿಯೋ. ಅದಕ್ಕೆ ನಾ ಯಾವಾಗ ಹೆಣ್ಮಕ್ಳ ಮೇಲೆ ವಿಡಿಯೋ ಮಾಡೋ ಟೈಮ್ನಾಗ ಪ್ರತಿ ಸರಿ ಅಂತಿರ್ತೀನಿ ನಾನು ಒಂದ್ ಮಾತು. ಏನ್ ಹೇಳ, ಹೆಣ್ಣೆ ನಾನಿನ್ನನ್ನು ರಕ್ಷಿಸುವೆ, ಹೆಣ್ಣೆ ನಾನಿನ್ನನ್ನು ಪೂಜಿಸುವೆ, ಹೆಣ್ಣೆ ನೀನು ಹೆಣ್ಣಾಗಿರು, ಹೆಣ್ಣಾಗಿದ್ರೆ ನಾನು ನಿನಗೆ ಕಾಲ್ ಬೀಳಾಕು ರೆಡಿ, ನೀ ಹೆಮ್ಮಾರಿ ಅದಂದ್ರೆ ನಾವೇನು ಮಾಡಕ್ಕಾಗಲ್ಲ. ಯಾಕ್ರೆ ನಾ ಅದಕ್ಕೊಂದು ಟಾಂಗ್ ಕೊಟ್ಟೆ ಕೊಡವ. ಹೆಣ್ಣಾಗಿದ್ರೆ ಚಲೋ ಅಣ್ಣ. ಇವಾಗ ಇಲ್ಲಿ ಬಿಜಾಪುರ್ ಬಂದ್ ಎಷ್ಟು ವರ್ಷ ಆಯ್ತಣ್ಣ? ಅಣ್ಣ ಬಿಜಾಪುರ್ ಬಂದ್ ಈಗ 6-7 ವರ್ಷ ಸಾಲಾಗ್ಬತ್ ಅನಸ್ತೈತಣ್ಣ. ಬಟ್ ಇಲ್ಲೇ ಇವಾಗ ಏನ್ ಡೆಲಿವರಿ ಬಾಯ್ಗೆ ವರ್ಕ್ ಮಾಡ್ತಾ ಇಲ್ಲ ಅಣ್ಣ. ಈಗ ಡೆಲಿವರಿ ಬಾಯ್ ಮಾಡತ್ ಈಗ ಒಂದ್ 6-7 ತಿಂಗಳಾಯ್ತಣ್ಣ. ಮೊದಲೆಲ್ಲ ವರ್ಕ್ ಮಾಡಿಲ್ಲ ಅಣ್ಣ. ಮೊದಲೆಲ್ಲ ಹಿಂಗೆ ಮನ್ಯಾಗ ಪಪ್ಪರ್ ಹಾಕ್ತಿದ್ರು ರೊಕ್ಕ ತಿಂಗಳ. ಈಗ ಪಪ್ಪರ್ ಕಡೆ ಕೇಳೋದ್ ಬಿಟ್ಟಿನಣ್ಣ. ಹಿಂಗಾಗಿ ವರ್ಕ್ ಮಾಡತ್ತೀನಿ ಸ್ವಂತ ಇಲ್ಲೇ ಡಾಮಿನೋಸ್ ಸ್ವಲ್ಪ ಖರ್ಚು ಹೋಗ್ತೈತಣ್ಣ. ರೂಮ್ ಬಾಡಿಗೆ ಕಟ್ಬೇಕು, ಮೆಸ್ ಕಟ್ಬೇಕು, ಎಲ್ಲ ಹುಡುಗರ್ದು ಬಾಳ ಕಷ್ಟ ಇರ್ತೈತಿ. ಒಂದ್ ಊರ್ ಬಿಟ್ಟು ಒಂದ್ ಊರಿಗೆ ಬಂದಿರ್ತಾರಲ್ಲ, ಅವ್ರದ್ದು ಅಂತ ಕಷ್ಟ ಯಾರ್ದು ಇರಲ್ಲ. ಆದ್ರೆ ಏನಣ್ಣ, ನನಗಂತೂ ಬಿಜಾಪುರ್ ಮನಿ ಆದಂಗ ಆಗ್ಬಿಟ್ಟೈತಣ್ಣ. ಹೆಂಗಾಗೈತಂದ್ರ ಯಾರು ಅನ್ನಲ್ಲ, ನೀ ಬ್ಯಾರೆ ಊರವ ಅಂತಾರ. ಇಷ್ಟು ಜನ ಪರಿಚಯ ಅದಾರ, ಇಷ್ಟೆಲ್ಲ ಪರಿಚಯ ಅದಾರ. ಬಾಳ ಅಂದ್ರ ಬಾಳ ಜನ ಅಣ್ಣಗಳು ಪರಿಚಯ ಅದಾರ ನಂಗ. ಇಲ್ಲಿ ಹೇಳ್ಬೇಕು ಅಂದ್ರೆ ಬಾಳ ಅಂದ್ರ ಬಾಳ ಮಂದಿಗೆ ಹಚ್ಕೊಂಡಿನಿ ಇಲ್ಲಿ ಬಿಜಾಪುರದಾಗ. ಒಂಥರ ಬಿಜಾಪುರ ಅಂಗಣ ಅದು ಯಾರಿಗೂ ಬೇಸರ ಆಗಲ್ಲ, ಒಟ್ಟ ಬೇಸರ ಆಗಲ್ಲ. ನಾನು ಇಲ್ಲಿ 4 ವರ್ಷ ಇದ್ದೆ. ಈಗ ಒಳ್ಳೆ ಬಿಜಾಪುರ್ಗೆ ಬರ್ಬೇಕ್ ಅನ್ಸಾಕತೈತಿ. ಬಟ್ ಏನ್ ಮಾಡ್ತೀನಿ, ನನ್ನ ಅನಿವಾರ್ಯ ಕಾರಣದಿಂದ ಆ ಕಡೆ ಹೋಗಿದ್ನಿ ಅಷ್ಟ. ಬಿಜಾಪುರ್ ಯಾರಿಗೆ ಬರೋರಿಗೆ ಬರ್ಬೇಡ ಅನ್ನಲ್ಲ, ಹೋಗೋರಿಗೆ ಹೋಗುವನಲ್ಲ. ಬಿಜಾಪುರದಾಗ ಬಾಳ ಅಂದ್ರ ಬಾಳ ಜನ ಲೈಫ್ ಕೊಟ್ಕೊಂಡಾರ. ಯಾರ್ಯಾರು ಬಿಜಾಪುರದಾಗ ಬಂದ ಓದಿ ಲೈಫ್ ಕೊಟ್ಕೊಂಡಿರ ಅವ್ರ ಒಂದ್ ಸ್ವಲ್ಪ ಅಣ್ಣನ ವಿಡಿಯೋ ಕಮೆಂಟ್ ಹಾಕ್ರಪ್ಪ. ನಾವು ಹಿಂಗ ಓದಿ ಮೀನಾಕ್ಷಿ ಚೌಕ್ನಾಗ 40 ರೂಪಾಯಿ ಊಟ ಮಾಡಿ ಹೋಗಿವಿ ಅಂತ ಹೇಳಿ. 40 ರೂಪಾಯಿ ಊಟ, ಮುಂಜಾನೆ ನಾಷ್ಟ 10 ರೂಪಾಯಿ. ಹೌದಣ್ಣ. ನಮ್ ಬಿಜಾಪುರದಾಗ ನನಗ್ ಬಾಳ ಅಂದ್ರ ಬಾಳ ಇಷ್ಟ ಆಗಿತ್ತು ಅದು ಅಣ್ಣ, ಮೀನಾಕ್ಷಿ ಚೌಕ. ನಮ್ ಕೋಚಿಂಗ್ ಕಲಿಯಾಕಂತ ಬಂದ್ ಹುಡುಗರಿಗೆ ಬೆಸ್ಟ್ ಅಣ್ಣ ಅದು. 10 ರೂಪಾಯಿ ನಾಷ್ಟ. ನಾನು ಅಲ್ಲೇ ಇದ್ದಣ್ಣ. ಈಗ BLD ಕಡೆ ಶಿಫ್ಟ್ ಆಗಿನಿ. ಮೊದಲು ಅಲ್ಲೇ ಇದ್ದೆ, ಮೀನಾಕ್ಷಿ ಚೌಕ್ ಕಡೆ. ಮೀನಾಕ್ಷಿ ಚೌಕ್ ಕಡೆ. ಅಂದ್ರೆ ನೀವು ಫಸ್ಟ್ ಸ್ಟಾರ್ಟಿಂಗ್ ಬಂದಿದ್ದು ಕಾಂಪಿಟೇಟಿವ್ ಓದ್ಬೇಕು. ಈಗ 1 ವರ್ಷ ತನಕ ಕನ್ಫರ್ಮ್ ಇಲ್ಲ, ಏನು ಇಲ್ಲ, ಎದಕ್ ವೇಸ್ಟ್ ಮಾಡೋ ಟೈಮ್ ಅಂತ ಹೇಳಿ LLB ಅಡ್ಮಿಷನ್ ಮಾಡಿದೆ.
ಈಗ LLB ಮುಗಿಲಕ್ ಬಂತು. ಕಾಂಪಿಟೇಟಿವ್ ಬಂದ್ಮೇಲೆ ಆಮೇಲೆ LLB ಮಾಡಿದ್ರಣ. ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಣ್ಣ? ಇಲ್ಲ ಅಣ್ಣ, ಪ್ರಾಕ್ಟೀಸ್ ಇಲ್ಲ ಅಣ್ಣ, ಇನ್ನೂ ಮುಗ್ದಿಲ್ಲ ಅಣ್ಣ. ಮುಗಿದಿಲ್ಲ, ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆಗಾನ ಹೋಗ್ಬೇಕಣ್ಣ ಪ್ರಾಕ್ಟೀಸ್. ಇವಾಗ ಕಾಂಪಿಟೇಟಿವ್ ಅಂತ ಹೇಳಿದಣ್ಣ, ಈ ಕಾಂಪಿಟೇಟಿವ್ ಸದ್ ಏನ್ ಗೌರ್ಮೆಂಟ್ ಒಟ್ಟ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಇವಾಗ ಏನೋ ಪ್ರೆಸೆಂಟ್ ಆಗಿ ಮಾಡಿದಾರ, ಹೊಸ ಗೌರ್ಮೆಂಟ್ ಬಂದೈತಿ ಮಾಡೈತಿ. ಹೊಸ ಗೌರ್ಮೆಂಟ್ ಬಂದೈತಿ ಮಾಡಿದಿತ್ತಲ್ಲ, ಅವ್ರ ಲಾಭ ಸಲನ್ ಮಾಡ್ಯಾರ. ಒಪ್ಪನ್ ಹೇಳ್ತೀನಿ, ನನಗೆ ಯಾರ್ದು ಏನ್ ಇದನ್ನ ಇಲ್ಲ, ಲಾಭ ಸಲನ್ ಮಾಡಿ 750 ರೂಪಾಯಿ. ಅದ್ರಾಗ HK HKನೂ ಹಾಕ್ತಾರ, ನಾನ್ HKನೂ ಹಾಕ್ತಾರ, ಮತ್ತ ಒಬ್ಬೊಬ್ರು ಎರಡೆರಡ್ ಕಡೆನೂ ಹಾಕ್ತಾರ. ಅಲ್ಲ ಹುಡುಗರು ಗೌರ್ಮೆಂಟ್ ಅಂತ ಅದು ಎರಡೆರಡ್ ಕಡೆ ಅಪ್ಲಿಕೇಶನ್ ಯಾಕೆ ತಗೋತೈತದು? ತಗೋತೈತಣ್ಣ ಎರಡೆರಡ್ ಕಡೆ ಅಪ್ಲಿಕೇಶನ್. ಹೆಂಗಂದ್ರ ಈ ಸದ್ HK ಎರಡ್ ಕಡೆನೂ ಬರಿಬಹುದು. ನೀ HKನೂ ಬರಿಬಹುದು, ನಾನ್ HKನೂ ಬರಿಬಹುದು. ಅದೇನೋ ಈ ಸರಿ ಎಕ್ಸಾಮ್ ಮುಂಜಾನೆ ಒಂದು ಸಂಜೆಕ್ ಒಂದ್ ಇಟ್ಟಿರತನ. ಅಷ್ಟ್ ಇನ್ಫಾರ್ಮೇಶನ್ ಇಲ್ಲ ನನಗ. ಮುಂಜಾನೆ ಈ ಸದ್ ನೋಡೋಣ, ನೀ ಎಕ್ಸಾಮ್ ಬರ್ಯಾಕ್ ಹೋಗಿರ್ತೇನ, ಈ ಸದ್ ಅಲ್ಲಿ ಏನ್ ಮಾಡ್ಬಿಡ್ತಾರ, ಯಾವ್ದು ಬರಿಬೇಕು ಅಂತ ಹೇಳಿ ಅವ್ರು ಎರಡೆರಡ್ ಕಡೆ ಹಾಕಿರ್ತಾರಲ್ಲ, ಅದ್ರಾಗ ಯಾವ್ದಾರ ಒಂದ್ ಸೆಲೆಕ್ಟ್ ಮಾಡಿ ಬರೀತಾರ. ಯಾವ ಸಿಟಿ, ಈ ಸದ್ ನೀ ಬೆಂಗಳೂರು ಸಿಟಿ ಒಂದ್ ಹಾಕಿ, ಬೇರೆ ಕಡೆ ಒಂದ್ ಹಾಕಿ, ಉಡುಪಿ ಮಂಗಳೂರು ಹಿಂಗ್ ಹಾಕಿದ ಎರಡ್ ಬರೀತಾರ, ಒಂದೇ ಬರೀತಾರ. ಆದ್ರೆ ಎರಡರಾಗ ಯಾವ್ದಾರ ಒಂದ್ ಚಾಯ್ಸ್ ಮಾಡಿ ಬರೀತಾರ. ಆಪ್ಷನ್ಸ್ ಐತಂತ. ಬಾಳ ಅಂದ್ರ ಬಾಳ ಜನ ಓದಾತಾರಣ. ಕಾಂಪಿಟೇಟಿವ್ ಹೈಯೆಸ್ಟ್ ಬಾಳ ಮಂದಿ ಗೊತ್ತಿಲ್ಲ. ಹುಬ್ಳಿ, ಧಾರವಾಡ, ಬಿಜಾಪುರ, ನಮ್ ಬಿಜಾಪುರ ಆಗ್ಲಿ ಧಾರವಾಡದಾಗ್ಲಿ ಕಾಂಪಿಟೇಟಿವ್ ಓದೋರ್ ಅತಿ ಹೆಚ್ಚದ. ಬಿಜಾಪುರದಾಗ ನೋಡೋಣ, ನಾನು ಈಗ ಟೈಮಿಂಗ್ ಹೇಳ್ಬೇಕಾದ್ರೆ ಎಕ್ಸಾಕ್ಟ್ 8 ಗಂಟೆ ಮಧ್ಯಾಹ್ನ 1 ಗಂಟೆ ಹಂಗ ಹೋದೆ ತಿಳ್ಕೊಂಡ ಮೆಸ್ ಮುಂದೆ ನಿಂದ್ರ ಜಾಗ ಸಿಗಲ್ಲ. 8 ಜನ ಹುಡುಗರು ಗೌರ್ಮೆಂಟ್ ಏನ್ ಹೆಂಗ ಈ ತರ ವರ್ಷ ಕಾಲ್ಫಾರ್ಮ್ ಮಾಡ್ರಿ ಅಂತ ಹೇಳ್ತೇವೆ. ಮಾಡ್ಬೇಕ ಅವ್ರು ಕೇಳಲ್ರಿ ಗೌರ್ಮೆಂಟ್, ನಮ್ದು ಕೇಳ್ತೈತಿ ಗೌರ್ಮೆಂಟ್. ಅಲ್ಲ ಈಗ ಹೆಂಗ ಅದ, ನೀ ಈ ಸದ್ ಮಾತಾಡಕತ್ತಿ ಅಂತ ಕೇಳ್ತಾ ಇದೀನಿ. ನಮ್ಗ ಫುಲ್ ಖಡಕ್ CM ಯಾರ ಆಗ್ಬೇಕಂತ ನಿನ್ ಪ್ರಕಾರ? ನಮ್ಮ ಕುಟುಂಬಕ್ಕೂ ಮಂಜ CM ಅಣ್ಣ. ಈಗ ಇದ್ರದಾರಲ್ಲ ತಮಿಳ್ನಾಡು ವಿಜಯ್ ತಳಪತಿ, ಅವ್ರಂಗ ಆಗ್ಬೇಕಂತ ಅನಿಸ್ತೈತ ನನಗ. ಯಾಕಂದ್ರ ಜಾಸ್ತಿ ನನಗ್ ಪಾಲಿಟಿಕ್ಸ್ ಬಗ್ಗೆ ಅಷ್ಟ್ ನಾಲೆಜ್ ಇಲ್ಲ ಅಣ್ಣ. ಯಾಕಂದ್ರ ನೀ LLB ಇದೆ ಅಂತೇಳಿ ಕ್ವಶನ್ ಇದು ಅರೈಸ್ ಆಗ್ತಾವ ಅಷ್ಟ. ಅರೈಸ್ ಹಾಕವಣ. ಹೆಂಗೈತಣ್ಣ ಅಂದ್ರ ಈಗ ನಾ ಏನೇ ಪಾಲಿಟಿಕ್ಸ್ ಬಗ್ಗೆ ಮಾತಾಡತ್ರ ಏನ್ ಅನ್ಬೋದತ್ತಾರ ಮಂದಿ, ಯಾವ ಮುಸ್ಲಿಂ ಅದ. ಇದು ನನಗೆ ಬಾಳ ಅಂದ್ರ ಬಾಳ ಕಣ್ಣ ನೀರೇ ಬರ್ತಾವ ಒಳಗ ಒಂದ್ಸರಿ ಟಾರ್ಗೆಟ್ ಮಾಡ್ಬಿಡ್ತಾರ. ಯಾಕಂದ್ರ ನನಗೆ ಆಲ್ಮೋಸ್ಟ್ ಬಾಳ ಅಂದ್ರ ಬಾಳ ಮಂದಿ ಗೊತ್ತಿಲ್ಲ ಮುಸ್ಲಿಂ ಅದೇನೆ ಅಂತ ಹೇಳಿ. ಯಾಕಂದ್ರ ಆಡು ಭಾಷೆ ನಾನ್ ನೋಡಿದ್ರ ಹಂಗ ಕಾಣಲ್ಲ. ಹಿಂಗಾಗಿ ಜನ ಏನ್ ನೋಡ್ಬಿಡ್ತಾರ, ಏನಾದ್ರು ಪಾಲಿಟಿಕ್ಸ್ ಬಗ್ಗೆ ಮಾತಾಡತ್ತೆ, ಪ್ರಾಬ್ಲಮ್ಗಳ ಬಗ್ಗೆ ಮಾತಾಡತ್ತೆ ಅಂದ್ರೆ ನೀ ಮುಸ್ಲಿಂ ಅಂದಿ ಹಿಂಗ ನೋಡ್ತಾರ. ಹಿಂಗಾಗಿ ನಾ ಒಟ್ಟ ಮಾತಾಡಕ್ಕೆ ಹೋಗಲ್ಲ, ಅದ್ರ ಬಗ್ಗೆ ಒಟ್ಟ ಮಾತಾಡಲ್ಲ. ನಾ ಕ್ಲಿಯರ್ ಆಗಿ ನಾ ಹೇಳ್ಬಿಟ್ಟಿನಿ ಅಣ್ಣ, ಹಿಂದೂ ಮುಸ್ಲಿಂ ಜಾತಿ ಭೇದ ಭಾವ ಮಾಡೋರು ನನ್ ಪೀಡ್ ಒಳಗ್ ಬರಾಕ್ ಹೋಗ್ಬೇಡ್ರಿ. ನಾ ಏನ್ರ ನಿಮ್ ಪೀಡ್ ಒಳಗ್ ಬಂದ್ರ ನನಗ್ ಬ್ಲಾಕ್ ಮಾಡೋಗಿರಿ. ಒಟ್ಟ ಬರಾಕ್ ಹೋಗ್ಬೇಡ್ರಿ. ನನ್ ಪೀಡ್ ಒಳಗ್ ಬಂದ್ರಂದ್ರ ನಾನು ಬ್ಲಾಕ್ ಮಾಡ್ತೀನಿ. ನಾ ಏನ್ರ ನಿಮ್ ಪೀಡ್ ಒಳಗ್ ಬಂದ್ರೆ ನೀವು ಬ್ಲಾಕ್ ಮಾಡ್ಬಿಡ್ರಿ. ಈಗೆಲ್ಲ ಈ ಹಿಂದೂ ಮುಸ್ಲಿಂ ಅಂತ ಬರ್ತೈತಲ್ಲ, ಇದೇನ್ ಜನರ್ ಮಾಡ್ಕೊಂಡಿದ್ದೋ ಇಲ್ಲ ಪಾಲಿಟಿಕ್ಸ್ ಒಳಗೆ ಏನ್ರ ಮಿಕ್ಸ್ ಆಗಿ? ಪಾಲಿಟಿಕಲ್ಸ್ ಅವರೇ ಮಾಡಿದ್ದಾನ, ಏನ್ ರಾಜಕಾರಣಿಗಳು ಏನ್ ಮಾಡಿದ್ದೆ ಅದನ್ನ ಅವರಿಂದಾನೇ ಆಗಿದ್ದಾನ. ಯಾಕಂದ್ರೆ ನನಗ್ ಹೈಯೆಸ್ಟ್ ಫ್ರೆಂಡ್ಸ್ ಇರೋದು ಹಿಂದೂಗಳು. ಹೈಯೆಸ್ಟ್ ನನಗೆ ಯಾಕನಲ್ಲ, ನನ್ನ ಫ್ರೆಂಡ್ ಸರ್ಕಲ್ ನಾಗ ಅನ್ಬೇಕಿತ್ತು, ನೀ ಹಿಂದೂ ಮುಸ್ಲಿಂ ಮಾಡ್ತಿ, ನೀ ಹಿಂದೂ ಹುಡುಗಿ ಟಾರ್ಗೆಟ್ ಮಾಡಿ ರೋಸ್ಟ್ ಮಾಡ್ತಿ. ನನ್ನ ಫ್ರೆಂಡ್ ಸರ್ಕಲ್ ಯಾಕನಲ್ಲ, ಗೊತ್ತೈತಲ್ಲ ಅವ್ರ ಬಗ್ಗೆ, ನನ್ ಬಗ್ಗೆ ಗೊತ್ತೈತಲ್ಲ. ಯಾಕಂದ್ರ ನನಗ್ ಇನ್ನಕಾದ್ರೂ ಯಾರು ಹಿಂಗ್ ಟಾಂಗ್ ಕೊಡಲ್ಲ ಹಿಂದೂ ಮುಸ್ಲಿಮ್ದಾಗ. ಯಾಕಂದ್ರೆ ಟಾಂಗ್ ಕೊಟ್ರೆ ನನಗ್ ಗೊತ್ತೈತಿ. ಯಾಕಂದ್ರ ನಾ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ನಾಲೆಜ್ ಐತಿ. ನನಗ್ ಟಾಂಗ್ ಕೊಡ್ಬೇಕಂದ್ರೆ ವಿಚಾರ ಮಾಡಿ ಟಾಂಗ್ ಕೊಡ್ರಿ ಹಿಂದೂ ಮುಸ್ಲಿಂ ಅಂತ ಹೇಳಿ. ಯಾಕಂದ್ರ ನಾ ಕಲ್ತಿರೋ ಸ್ಕೂಲ್ ಹೆಂಗೈತಿ, ನಾ ಅಪ್ಪ ಒಬ್ರು ಮುಸ್ಲಿಂ ಆದ್ರು ನನಗ ಹಿಂದೂ ಸ್ಕೂಲ್ ಒಳಗ್ ಕಲ್ಸ್ಯಾರ. ಹೆಂಗೈತಪ್ಪ ಅಂದ್ರ ಅಲ್ಲಿ ಫುಲ್ ಸ್ಕೂಲ್ ಮಸ್ತ್ ಐತಣ. ಅದು ಭಾರತೀಯ ವಿದ್ಯಾ ಕೇಂದ್ರ ಅಂತೇಳಿ BVK ಅಂತೇಳಿ, ಮಾತೋಶ್ರೀ ಸಂಗಮ್ಮ ಶಿವಶರಣಪ್ಪ ಪಾಟೀಲ್ ಕಡಗಂಚಿ ಅಂತೇಳಿ. ಗುಲ್ಬರ್ಗ ಹೋಗೋ ಟೈಮ್ನಾಗ ಜೈಲ್ ಬಲ್ ಬರ್ತೈತಿ ಸಿನ್ನೂರ್ ಅಂತೇಳಿ. ಅಲ್ಲಿ ನಾವು ಮುಂಜಾನೆ ಎದ್ರು ಮಂತ್ರ, ಕುಂತ್ರು ಮಂತ್ರ, ಊಟಕ್ ಕುಂತ್ರು ಮಂತ್ರ, ಎಲ್ಲದಕ್ಕೂ ಮಂತ್ರ. ಅಂತ ಸ್ಕೂಲ್ ಒಳಗ್ ಕಲ್ತೀನಿ. ಪ್ರಾರ್ಥನೆಗಳು ಎನಿ ಟೈಮ್ ಪ್ರಾರ್ಥನೆ ಅಂತ ಸ್ಕೂಲ್ ಒಳಗ್ ಕಲ್ತೀನ. ನನ್ನ ಬಗ್ಗೆ ವಿಚಾರ ಮಾಡಿ ಮಾತಾಡೋದು. ಏನೋ ಒಬ್ಬ ಕಾಂಟೆಂಟ್ ಮಾಡ್ತಾ ಇದಾನಪ್ಪ ಅಂತಂದ್ರ ಅವಾಗ ಹಿಂದೂ ಅನ್ನೋದು ಮುಸ್ಲಿಂ ಅನ್ನೋದು ಭೇದ ಭಾವ ಮಾಡಕ್ ಹೋಗ್ಬೇಡ್ರಿ. ಅವ್ರವ್ರ ಟ್ಯಾಲೆಂಟ್ಗೆ ಅಷ್ಟೇ ವ್ಯಾಲ್ಯೂ ಕೊಡ್ರಿ. ನೋಡ್ರಿ ನಿಮಗ್ ಬಿಟ್ಟಿದ್ದೆಲ್ಲ. ಯಾಕಂದ್ರ ಮೆಸೇಜ್ ಹಾಕೋರಿಗೆ ಏನ್ ಗೊತ್ತಿರ್ಲಣ್ಣ, ಆಕ್ಚುಲಿ ಏನು ಗೊತ್ತಿರಲ್ಲ, ಹಾಕ್ತಿರ್ತಾರ. ಅವ್ರಿಗೆ ಹರ್ಟ್ ಆಗಿರ್ತೈತಿ, ಹಿಂಗ್ ಮಾಡಾತಾನಂತ ಹರ್ಟ್ ಆಗಿರ್ತೈತಿ. ನಾವ್ ಓಕೆ ನೀವ್ ಬೈದ್ರೆ ನಾವ್ ಡೈರೆಕ್ಟ್ ಕಾಲ್ ಮಾಡ್ತೀನಿ ಅವ್ರಿಗೆ. ಮೆಸೇಜ್ ಹಾಕೋದ್ರ ಕಮೆಂಟ್ ಹಾಕೋದೈತಿ, ಕೊಣ ಏನ್ ಪ್ರಾಬ್ಲಮ್ ಐತ್ರಿ ನಂದಿತ್ತು ಅಂತ ಹೇಳಿ. ಅವ್ರು ಹೇಳ್ತಾರೆ ಇಲ್ಲ ನಾ ಚಲೋ ಮಾಡ್ತೇನೆ, ಆಮ್ಯಾಗ ಅವ್ರು ಚಲೋ ಮಾಡ್ತೇನೆ ಅಂತಾರ. ನಂಗೆ ಬಾಳ ಬಂದ ಹಂಗ ಮೆಸೇಜ್ ಹಾಕ್ತಾರೆ, ಹೇಳೋಣ ಏನೇ ನಿನ್ಗೆ ಏನ್ ಬೇಕಾ ಅಣ್ಣ, ನೀ ಇಡ್ ಚಂದ ಕನ್ನಡ ಮಾತಾಡ್ತಿ, ಇಡ್ ಚಂದ ಮಾತಾಡ್ತೇಣ, ನಿನ್ಗೆ ಯಾಕೆ ಅನ್ಲಿ ಎದಕ್ ಆಗ್ತೀಯ ಎದಕ್ ಆಗ್ತೀವಿ. ಹಂಗೆ ಏನೇ ಇದ್ರು ಡೈರೆಕ್ಟ್ ನಾನು DM ದಾಗ ಕೇಳ, ನಾ ಹೇಳ್ತೀನಿ ನಾ ಎದಕ್ ಮಾತಾಡಲ್ಲ, ನಾ ಎದಕ್ ಹಿಂಗದೀನಿ ಅಂತೇಳಿ. ಬೈಕ್ ಅದೇನು ಯೂಸ್ ಮಾಡಲ್ಲ ಅಣ್ಣ, ಗರೀಬ್ ಅದೇನು ಮನುಷ್ಯ. ಕಂಟೆಂಟ್ ಹಿಂಗ್ ಮಾಡ್ತೇಣ. ಆಕ್ಚುಲಿ ಹೇಳ್ಬೇಕಪ್ಪ ಅಂದ್ರ ಬಾಳ್ ನೋಡ್ತೀನಿ. ಇನ್ನು ಇದು ಯಾವ್ದೋ ಒಂದ್ ಏನಣ್ಣ ಕಂಟೆಂಟ್ ದಾಗ ಬಾಳ ಜನ ಒಂದು ಪ್ರಾಬ್ಲಮ್ ಹೇಳೋದು ಒಂದೇ ಬೈತಿ. ಇನ್ನೊಂದ್ ಹರಿಪ್ರಿಯದ್ ಮಾಡಿದ್ದಲ್ಲ ಡುಮ್ಮಿ ಅಂತ ಹೇಳಿ, ಇಟ್ಟು ನೋಡ್ ನೆಕ್ಕಿನಪ್ಪ ಅಂದ್ರ ನಾನು
ಒಳ್ಳೊಳ್ಳೆ ಅದನ್ನ ನೋಡೋದು ನಗದು. ಅದ್ರಲಿಂತ ಜನ ಕೊಡ ಹಿಡಿದ ಯಾರ ಸಿಕ್ಕಂದ್ರು ಅಣ್ಣ ಏನ್ ಹರಿಪ್ರಿಯ ರೋಸ್ಟ್ ಮಾಡ್ದೆ ಅಣ್ಣ ಪಾಪಕ್ಕೆ ನನಗ್ ಬ್ಲಾಕೇ ಮಾಡ್ಕೊಂಡು ಹೋದ್ಲಪ್ಪ ಇಲ್ರಿ. ಆಕಿನ್ ಮತ್ತ ಆಮ್ಯಾಗ ನನಗೆ ಒಂದ್ ರೀಸೆಂಟ್ ಆಗಿ ಒಂದ್ ತಿಂಗಳಿಂದ ಒಂದು ವಿಡಿಯೋ ಬತ್ ಆಕಿನೊಂದು ಆಕಿ ಎಷ್ಟು ಸ್ಟ್ರಗಲ್ ಮಾಡ್ಯಾಳ ಆಕಿನ್ ಲೈಫ್ ನಾಗ ಅಂತೇಳಿ ಒಂದು ವಿಡಿಯೋ ಬತ್ ನನಗೆ. ಅದು ಆಕ್ಚುಲಿ ಅವ್ರಿಗೆ ಆಕಿನ್ ಫ್ಯಾನ್ಸ್ ಅಥವಾ ಆಕಿನ್ ಪರಿಚಯ ಇದ್ದವ್ರು ಯಾರೋ ಕಳ್ಸಿದ್ರ ನನಗ ನೋಡ್ದೇನ ಅವಾಗ ಹಿಡಿದು ಪಾಪ ರೋಸ್ಟ್ ಮಾಡ್ಬಿಡ್ದ ಅನಿಸ್ತ ನನಗ. ಅಳ್ಬಿಟ್ಟು ಈಗ ಹಂಗ ಹೇಳ್ರಿಕಿ ಮೊದಲು ಮಸ್ತ್ ಇದಿಲ್ರಿ ಹುಡುಗಿ ಆ ವಿಡಿಯೋದಾಗ ಹರಿಪ್ರಿಯ ಅಂತ ಗೊತ್ತೇ ಆಗಿಲ್ಲ ನನಗೆ. ಆಮ್ಯಾಗ ಕೇಳಿ ನಾ ಅವ್ರ ಮೆಸೇಜ್ ಹಾಕಿದವ್ರು ಯಾರ್ರಿ ಅಂತ ಕೇಳಿದಾಗ ಅವ್ರು ಹೇಳಿದ್ರೆ ಹರಿಪ್ರಿಯ ಅಣ್ಣ ನೀ ರೋಸ್ಟ್ ಮಾಡಿದ್ದಿಲ್ಲ ಆ ಹುಡುಗಿ ನೀ ಇಂಥ ಹುಡುಗಿ ರೋಸ್ಟ್ ಮಾಡಿ ನನಗ್ ಗೊತ್ತಿದ್ದಿಲ್ಲವ ನಾ ರೋಸ್ಟ್ ಮಾಡಿವಿ. ರೋಸ್ಟ್ ಆಗಿ ತಗೋರಿ ಎಂಟರ್ಟೈನ್ಮೆಂಟ್ ಆಗಿ ತಗೋರಿ. ಅದನ್ನ ಏನ್ ಮಾಡ್ಬಿಡ್ತಾರ ಜನ ಸೀರಿಯಸ್ ಆಗಿ ತಗೊಂಡ್ಬಿಡ್ತಾರ ಒಳಗ ಸೀರಿಯಸ್ ಆಗಿ ತಗೊಂಡ್ ಅಪೋಸಿಟ್ ಹಾಕೋತಾರ. ಹಾಕೋರ್ ತಿಂಡಿಗೆ ಬಿದ್ರ ದಂಡಿಗೆ ಹಚ್ಚತಾನ ಬಿಡು ಮಂದಿ ನಾವಲ್ಲ ಗೊತ್ತಿದ್ ಮಾತೇ ಐತಿ. ನೀವು ಕಾಂಟೆಂಟ್ ವ್ಯೂಸ್ ಸಲಂದ ಲೈಕ್ಸ್ ಸಲಂದ ಮಾಡ್ತಿರೋ ಅಥವಾ ಏನಾರ ಒಂದ್ ಜನರಿಗೆ ಸಂದೇಶ ಕೂಡ ವ್ಯೂಸ್ ಲೈಕ್ಸ್ ಬಂದ್ರಲ್ಲ ನಮ್ಗೆ ಜನರಿಗೆ ಒಂದ್ ಕಂಟೆಂಟ್ ಮುಟ್ಟು ನನ್ಲಿತ್ತಂತೂ ಯಾವ ಸಂದೇಶ ಹೋಗುದಿಲ್ರಿ. ನಾ ಏನ್ ಬಾಳ ಸಾಚೆ ಅಲ್ಲ, ನಾನು ನೀಚೆ. ಅವ್ರ ಮೇಲೆ ಟಾರ್ಗೆಟ್ ಮಾಡಿ ಮಾಡ್ತಿರೋ ಸುಮ್ ಬಾತ್ರೂಮ್ ನಾಗ ಕೂತ್ ರೀಲ್ಸ್ ನೋಡೋ ಟೈಮ್ನಾಗ ಇವ ಬಂದ ಇವನೊಂದ್ ಸ್ವಲ್ಪ ವಿಡಿಯೋ ರೂಡ್ ಅನಿಸ್ತಾ ತಗೊಂಡ್ ಎಳದೇ ಬಿಡೋದು ಹೊರಗೆ ಬಂದ್ ಬಾತ್ರೂಮ್ ನಾಗ ಸೀದಾ ಹಂಗೆ ಹಾಕೊಂಡ್ ರೋಸ್ಟ್ ಮಾಡೋದ್ರಿತ್ ಬೆಳಿತಾರ. ರೋಸ್ಟಿಂಗ್ ಕೋಚಿಂಗ್ ಕ್ಲಾಸ್ ತೆಗಿಬೇಕು ಅನ್ನೋ ಪ್ಲಾನ್ ಐತೋ ಯಾರ ಜಾಯಿನ್ ಹಾಕಿದ್ರು ಇರಲ್ಲ